ನಮಸ್ಕಾರ ಸ್ನೇಹಿತರೆ. ತುಂಬ ಸುಲಭವಾಗಿ ಮನೆಯಲ್ಲೇ ಬಾಯಲ್ಲಿಟ್ಟರೆ ಕರಗುವಂತಹ ಈ ಬೇಸನ್ ಮಿಠಾಯಿನ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಜಸ್ಟ್ ಒಂದು 2 ಐಟಮ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಅತಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂಥ ಈ ಬೇಸನ್ ಮಿಠಾಯಿನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಡೈರೆಕ್ಟಾಗಿ ನಾನು ಗ್ಯಾಸ್ ಮೇಲೆ ಇಟ್ಟಿಲ್ಲ. ಮೊದಲಿಗೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ನಂತರ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಬೇಸನ್ ಹಿಟ್ಟನ್ನು ಅಂದರೆ ಕಡಲೆಬೇಳೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ವಡೆ ಮಾಡೋ ಹಿಟ್ಟು, ಮಿರ್ಚಿ ಮಾಡೋ ಹಿಟ್ಟು ಅಂತೀವಲ್ವ ಅದು. ಸೊ ಯಾವುದೇ ರೀತಿ ರೆಸಿಪೀಸ್ನ ಮಾಡೋಗಲಿ ಹಿಟ್ಟನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ನಂತರ ನೀವು ರೆಸಿಪೀಸ್ನ ಮಾಡಿ. ಈಗ ನಾನು 2 ಕಪ್ ಆಗೋಷ್ಟು ಬೇಸನ್ ಹಿಟ್ಟನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಒಂದು 2 ಐಟಮ್ಸ್ ಇದ್ದರೆ ಸಾಕು. ನೀವು ತುಂಬಾ ಟೇಸ್ಟಿಯಾದಂಥ ತುಂಬ ರುಚಿಯಾಗಿರುತ್ತೆ ಈ ಸ್ವೀಟ್ ಮಾತ್ರ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೂಪರ್ ಡೂಪರ್. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮನೇಲಿ ಏನಾದರೂ ಫೆಸ್ಟಿವಲ್ ಇದ್ದಾಗ ನೀವು ಈ ಸ್ವೀಟ್ನ ನಿಜವಾಗ್ಲೂ ಟ್ರೈ ಮಾಡ್ಬೋದು. ಈಗ ನಾನು ಅದನ್ನು ಸೈಡಲ್ಲಿಟ್ಟು ನೆಕ್ಸ್ಟ್ ಶುಗರ್ ಪೌಡರ್ ಬೇಕಲ್ವ, ಆ ಕಾರಣಕ್ಕಾಗಿ ನಾನಿಲ್ಲಿ 2 ಕಪ್ ಬೇಸನ್ ಹಿಟ್ಟಿಗೆ 1.5 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದನ್ನು ಪೌಡರ್ ಮಾಡಿಕೊಂಡು ಫೈನ್ ಪೌಡರ್ ಮಾಡಿಕೊಂಡು ಸೈಡಲ್ಲಿ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಮಿಠಾಯಿ ತುಂಬ ಒತ್ತಿದ ಸ್ಮೆಲ್ ಬರುತ್ತೆ. ಹಿಟ್ಟನ್ನು ನೀವು ಚೆನ್ನಾಗಿ ಒಂದು 3 ನಿಮಿಷ ಕೈ ಬಿಡದ ಹಾಗೆ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಹಿಟ್ಟನ್ನು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಸ್ವೀಟ್ ಮಾಡಿದರೆ ನಮಗೆ ಬೇಸನ್ ಸ್ಮೆಲ್ಲೇ ಬರುತ್ತೆ, ಅಂದರೆ ಕಡಲೆಬೇಳೆ ಹಿಟ್ಟಿನ ಸ್ಮೆಲ್ ಅದೇ ಥರ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಒಂದು 3 ನಿಮಿಷ ನೀವು ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈ ಸ್ಟ್ರೆಚರ್ಗೆ ಬರೋ ತನಕ ನೀವು ಹಿಟ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಇದಕ್ಕೆ ತುಪ್ಪವನ್ನು ತೊಗೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ನೇಹಿತರೆ ಇದು ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೊಗೊಳ್ತಾ ಇದ್ದೀನಿ. ಈಗ ತುಪ್ಪವನ್ನು ಹಾಕಿ, ಕೆಲವ್ರ ಮನೇಲಿ ತುಪ್ಪ ಇರುತ್ತೆ, ಕೆಲವ್ರ ಮನೇಲಿ ಇರೋದಿಲ್ಲ. ಅಂಥವ್ರು ಏನು ಮಾಡ್ತೀರಾ ಅಂದರೆ ಡಾಲ್ಡಾ ಕೂಡ ತೊಗೊಳ್ಬೋದು. ಬಟ್ ಕಂಪ್ಲೀಟಾಗಿ ತುಪ್ಪದಲ್ಲಿ ಮಾಡೋದ್ರಿಂದ ಇದು ಸ್ವೀಟ್ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ಈ ಮಿಠಾಯಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ತುಪ್ಪದಲ್ಲೇ ಮಾಡಬೇಕು. ಸೊ ತುಪ್ಪವನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಈ ಥರ ಎಲ್ಲದೂ ಮಿಕ್ಸ್ ಮಾಡಬೇಕಂದ್ರೆ ತುಪ್ಪ, ಕಡಲೆಬೇಳೆ ಹಿಟ್ಟು ಬೇರೆ ಬೇರೆ ಆಗಿರಬಾರ್ದು, ಎಲ್ಲದೂ ಒಂದೇ ಸಮಾನ ಆಗಿರಬೇಕು. ನಾನು ಆಗಲೇ ಒಂದು 5 ಸ್ಪೂನ್ ತುಪ್ಪ ಅಂತ ಹೇಳಿದ್ನಲ್ವ, 5 ಸ್ಪೂನ್ ಹಾಕಿ ಕೂಡ ನೆಕ್ಸ್ಟ್ ಮತ್ತೊಂದು 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ಕಪ್ ಕಡಲೆಬೇಳೆ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ತುಪ್ಪ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎಲ್ಲದು ಕಲರ್ ಚೇಂಜ್ ಆಗೋ ತನಕ ಅಂದರೆ ಈ ಸ್ಟ್ರಕ್ಚರ್ಗೆ ಬರೋ ತನಕ ನೀವು ಕೈ ಬಿಡದ ಹಾಗೆ ತುಂಬಾ ಪೇಷನ್ಸಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಮತ್ತೆ ನೀವು ಇದೇನು ಕಡಲೆಬೇಳೆ ಹಿಟ್ಟು ತುಪ್ಪದಲ್ಲಿ ಬೆರೀತಿಲ್ಲ ಅಂತ ಜಾಸ್ತಿ ತುಪ್ಪವನ್ನು ಖಂಡಿತವಾಗ್ಲೂ ಆ್ಯಡ್ ಮಾಡಬೇಡಿ. ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ನಿಮಗೆ ಈ ಥರ ಸ್ಟ್ರೆಚರ್ಗೆ ಬಂದುಬಿಡುತ್ತೆ. ಈಗ ಒಂದು 10 ನಿಮಿಷ ನೀವು ಈ ಥರ ಅಂದರೆ ನಾವು ಹಾಕಿರುವಂಥ ತುಪ್ಪ ಎಲ್ಲ ರಿಲೀಸ್ ಆಗಬೇಕು. ಸೊ ನೀವು ನೋಡ್ತಿರ್ಬೋದು, ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಸೈಡ್ ತುಪ್ಪ ಎಲ್ಲ ಯಾವ ಥರ ರಿಲೀಸ್ ಆಗಿದೆ, ಇದೇ ಥರನೂ ನಾವು ಹಾಕಿರುವಂಥ ತುಪ್ಪ ಎಲ್ಲ ರಿಲೀಸ್ ಆಗೋ ತನಕ ನೋಡಿ. ಫೈನಲಾಗಿ ಈ ಥರ ನಾವು ಹಾಕಿರೋ ತುಪ್ಪ ಎಷ್ಟು ಚೆನ್ನಾಗಿ ರಿಲೀಸ್ ಆಗಿದೆ ಅಂತ. ಇಷ್ಟು ಬಂದರೆ ಸಾಕು ಸ್ನೇಹಿತರೆ, ಒಂದು 50% ಸ್ವೀಟ್ ರೆಡಿ ಆದಂಗೆ. ಸೊ ನೋಡಿ, ಈಗ ನೀವು ಮತ್ತೆ ತುಪ್ಪ ರಿಲೀಸ್ ಆಗ್ತಿಲ್ಲ, ತುಪ್ಪ ಬಿಡುಗಡೆ ಆಗ್ತಿಲ್ಲ ಅಂತಂದು ಮತ್ತೆ ಎಕ್ಸ್ಟ್ರಾ ತುಪ್ಪ ಖಂಡಿತವಾಗ್ಲೂ ಆ್ಯಡ್ ಮಾಡಿಬಿಡಿ. ಅರ್ಧ ಕಪ್ ತುಪ್ಪದಲ್ಲಿ ನೀವು ಈ ಮಿಠಾಯಿನ ಮಾಡ್ಬೋದು. ಇಷ್ಟು ಚೆನ್ನಾಗಿ ತುಪ್ಪ ಕೂಡ ಎಲ್ಲ ಬಿಟ್ಕೊಂಡಿದೆ. ಸೊ ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ಸ್ವೀಟ್ ಕಂಪಲ್ಸರಾಗಿ ರೆಡಿಯಾಗೋ ತನಕ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ. ಟೈಮ್ ಹಿಡಿಯುತ್ತೆ, ಬಟ್ ರುಚಿ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಬೇಕ್ರಿಗೆ ಹೋಗಿ 20 ರೂಪಾಯಿ, 25 ರೂಪಾಯಿ, 30 ರೂಪಾಯಿ ಕೊಟ್ಟು ಒಂದೊಂದು ಸ್ವೀಟ್ ತಿನ್ನೋದಕ್ಕಿಂತ ಈ ಥರ ನೀವು ಮನೆಯಲ್ಲೇ 2 ಕಪ್ ಕಡಲೆಬೇಳೆ ಹಿಟ್ಟು ಹಾಗೂ ಅರ್ಧ ಕಪ್ ತುಪ್ಪ ಇದ್ದರೆ ಸಾಕು, ತುಂಬಾ ರುಚಿಯಾಗಿ ಈ ಸ್ವೀಟ್ನ ಅಂದರೆ ಈ ಮಿಠಾಯಿನ ನೀವು ಮಾಡ್ಬೋದು. ಸೊ ನೋಡಿ, ಫೈನಲಿಗೆ ಒಂದು 10 ರಿಂದ 15 ನಿಮಿಷ ಆದಮೇಲೆ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಂಡು ಸೆಕೆಂಡ್ ಪ್ರೋಸೆಸ್ ಬಂದುಬಿಟ್ಟು ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಠಾಯಿ ಸ್ಟ್ರೆಚರ್ಗೆ ಬರಬೇಕಂದ್ರೆ ಹಾಲು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ನೋಡಿ, ಆಲ್ರೆಡಿ ಅದೆಲ್ಲ ತುಂಬ ಬಿಸಿ ಇರೋದ್ರಿಂದ ಬಬಲ್ಸ್ ಬರ್ತಾಯಿದೆ, ಮತ್ತು ನಾನು ಗ್ಯಾಸ್ ಆನ್ ಮಾಡಿಲ್ಲ. ಆ ಗ್ಯಾಸನ್ನು ಆಫ್ ಮಾಡಿಕೊಂಡೆ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಹಾಲನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲನ್ನು ಹಾಕಿದಾಗ ನಮಗೆ ಸ್ವೀಟ್ ಬೇಗ ಕಟ್ ಮಾಡಲಿಕ್ಕೆ ಬರುತ್ತೆ. ಕರೆಕ್ಟ್ ಸ್ವೀಟ್ ಸ್ಟ್ರಕ್ಚರ್ಗೆ ಅದು
ಕೂತು ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನೋಡ್ತಿರ್ಬೋದು ನಿಧಾನವಾಗಿ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಥರ ಗಟ್ಟಿ ಆಗ್ತಾ ಬಂದರೆ ಒಂದು 70% ಸ್ವೀಟ್ ಈಗ ರೆಡಿ ಆದಂಗೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಡಿ. 1 ನಿಮಿಷ 1.5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕೆಳಗಡೆ ಇಳಿಸ್ಕೊಂಡ್ಬಿಡಬೇಕು. ನಾನು ಹೇಳಿದ್ನಲ್ವ, ಗ್ಯಾಸನ್ನೇ ಆಫ್ ಮಾಡಿಕೊಂಡು ನೀವು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು 1 ನಿಮಿಷ ನೀವು, ಯಾಕಂದರೆ ಗ್ಯಾಸ್ ತುಂಬ ಬಿಸಿ ಇರುತ್ತಲ್ವ, ಅದ್ರ ಮೇಲೆ 1 ನಿಮಿಷ ಅಥವಾ 1.5 ನಿಮಿಷ ಚೆನ್ನಾಗಿ, ಅದು ಹಾಲಿನ ಕೆನೆ ಇದೆ ಅಲ್ಲಿ, ಸೊ ಮತ್ತು ನೀವೇನು ಕವರ್ ಥರ ಅಂದ್ಕೊಳ್ಬೇಡಿ, ಹಾಲಿನ ಕೆನೆ ಅದೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಈಗ ಕೆಳಗಡೆ ಇಳಿಸ್ಕೊಂಬಿಡಿ. ಕೆಳಗಡೆ ಇಳಿಸ್ಕೊಂಡ್ಮೇಲೆ ನೆಕ್ಸ್ಟ್ 3rd ಪ್ರೋಸೆಸ್ ಬಂದುಬಿಟ್ಟು ಶುಗರ್. ಸೊ ಗ್ಯಾಸ್ ಆನಲ್ಲೇ ಇಟ್ಕೊಂಡು ಕೆಲವು ಶುಗರ್ ಹಾಕ್ತಾರೆ, ಬಟ್ ಆ ಥರ ಮಾಡೋದು ಬೇಡ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಗರ್ ಪೌಡರ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಶುಗರನ್ನು ತೊಗೊಂಡಿದ್ದೀನಿ. ಅಂದರೆ ನಾವು ಆಲ್ರೆಡಿ 1.5 ಕಪ್ ಆಗೋಷ್ಟು ಶುಗರ್ ಪೌಡರ್ನ ಹಾಕಿರ್ತೀವಿ. ಕೆಲವ್ರಿಗೆ ಸ್ವೀಟ್ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಈ ಬೇಸನ್ ಮಿಠಾಯಿ ಕಡಿಮೆ ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ. ಸೊ ಅಂಥವ್ರು ಸ್ವೀಟ್ನ ನೋಡಿಕೊಂಡು ಕೂಡ ನೀವು ಹಾಕ್ಕೊಳ್ಬೋದು. ನಾನು ಕೂಡ ಇದೇ ಥರ ಮಾಡಿದ್ದೀನಿ. ಮೊದಲಿಗೆ 1 ಕಪ್ ಶುಗರ್ ಪೌಡರ್ನ ಹಾಕ್ಕೊಂಡು ನೋಡಿಕೊಂಡು ಮತ್ತೆ ಆಮೇಲೆ ಸ್ವೀಟ್ ಕಡಿಮೆ ಆಗುತ್ತೋ ಇಲ್ವೋ ಅಂತ ಹಾಕ್ಕೊಳ್ಳೋಣ. ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಏನು ಮತ್ತೆ ಈ ಥರ ಪುಡಿ ಪುಡಿ ಆಗ್ತಾ ಇದೆ ಎಲ್ಲದು ಮಿಠಾಯಿ ಸ್ಟ್ರೆಚರ್ಗೆ ಬರುತ್ತಿಲ್ಲ ಅಂತ ನಿಮಗೆ ಡೌಟ್ಸ್ ಇರ್ಬೋದು. ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ತುಂಬ ಪೇಷನ್ಸ್ ಇರಬೇಕು, ಮಿಕ್ಸ್ ಮಾಡಬೇಕು ಇದೇ ಥರ. ಸೊ ನೋಡಿ, ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋದ್ರಿಂದ ತುಪ್ಪ ಇನ್ನೂ ಚೆನ್ನಾಗಿ ರಿಲೀಸ್ ಆಗುತ್ತೆ. ಸೊ ನಮಗೆ ತುಂಬ ಪೇಷನ್ಸ್ ಇರಬೇಕಷ್ಟೆ. ಈಗ ಸ್ವಲ್ಪ ಸ್ವೀಟ್ನ ನೋಡಿದೆ ಸ್ವಲ್ಪ ಕಡಿಮೆ ಅನ್ನಿಸ್ತು. 1/4 ಕಪ್ ಆಗೋಷ್ಟು ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡೆ. ನಾನು ಹಾಕ್ಕೊಂಡಿರುವಂಥ 1.5 ಕಪ್ ಶುಗರ್ ಪೌಡರ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ತಾ 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 ಕಂಟಿನ್ಯೂಸಾಗಿ ಒಂದು 10 ರಿಂದ 15 ನಿಮಿಷ ನೀವು ಮಿಕ್ಸ್ ಮಾಡಿದಾಗ ಮಾತ್ರ ನಮಗೆ ಅದು ಮಿಠಾಯಿ ಸ್ಟ್ರೆಚರ್ಗೆ ಬೇಸನ್ ಹಿಟ್ಟು ರೆಡಿಯಾಗುತ್ತೆ. ಮತ್ತು ನೀವು ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಇದೇ ಥರ ಎಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ, ಪ್ಲೇಟಲ್ಲಿ ಯಾವ ಥರ ಇದನ್ನು ರೆಡಿ ಮಾಡೋದು ಮಿಠಾಯಿ ಥರ ಅನ್ನೋದಾದರೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಇದರಿಂದ ಮಿಠಾಯಿ ಮಾಡಬೇಕು ಅಂತಲೇ ಏನಿಲ್ಲ, ಇದರಿಂದ ಸ್ವೀಟ್ ಮಾಡಬೇಕಂತಲೇ ಏನಿಲ್ಲ. ಈ ಥರ ನೀವು ಪೇಡ ಥರನಾದರೂ ಮಾಡ್ಬೋದು, ಉಂಡೆ ಥರನಾದರೂ ಮಾಡ್ಬೋದು, ಆ್ಯಸ್ ಯುವರ್ ಲೈಕ್. ಬಟ್ ಮಿಠಾಯಿ ಮಾಡೋದ್ರಿಂದ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಅಟ್ರಾಕ್ಷನ್ ಆಗುತ್ತೆ ಮಿಠಾಯಿ ಮಾಡೋದ್ರಿಂದ. ಸೊ ಆ ಕಾರಣಕ್ಕಾಗಿ ನಾನು ಮಿಠಾಯಿಯನ್ನು ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಈಗ ಎಲ್ಲದು ಚೆನ್ನಾಗಿ ನೋಡಿ ಈ ಥರ ಬಂದಿದೆ. ನಾನು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ತುಪ್ಪ ಕೂಡ ಹಾಕಿಲ್ಲ, ಗ್ಯಾಸನ್ನು ಆನ್ ಮಾಡ್ಕೊಂಡಿಲ್ಲ. ಸಕ್ಕರೆಯನ್ನು ಹಾಕಿ ತುಂಬ ಪೇಷನ್ಸಿಂದ ನೀವು ಮಿಕ್ಸ್ ಮಾಡಿದಾಗ ಮಾತ್ರ ಸ್ವೀಟ್ ಸ್ಟ್ರೆಚರ್ಗೆ ಬರುತ್ತೆ. ಈಗ ಒಂದು ಪ್ಲೇಟ್ ತಗೊಳ್ಳಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಆಯಿಲ್ ಬ್ರಷಿಂದ ಚೆನ್ನಾಗಿ ಈ ಥರ ತುಪ್ಪವನ್ನು ಅಪ್ಲೈ ಮಾಡೋದ್ರಿಂದ ನಾವು ಹಾಕುವಂಥ ಮಿಠಾಯಿ ಸ್ಟ್ರೆಚರ್ ಬೇಗ ನಮಗೆ ಸಿಗುತ್ತೆ. ಅಂದರೆ ನಾವು ಯಾವ ಶೇಪಲ್ಲಿ ಕಟ್ ಮಾಡ್ತೀವೋ ಆ ಶೇಪಲ್ಲಿ ನಮಗೆ ಸ್ವೀಟ್ ಬಿಡುತ್ತೆ. ಸೊ ಈಗ ಚೆನ್ನಾಗಿ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರುತ್ತೆ ಈ ಬೇಸನ್ ಮಿಠಾಯಿನ ಇದಕ್ಕೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟಕ್ಕೊಂದು ಟೈಮ್ ಇಲ್ಲ ಅನ್ನೋರು ಕ್ವಿಕ್ಕಾಗಿ ನೀವು ಉಂಡೆ ಕೂಡ ಕಟ್ಬೋದು, ಇಲ್ಲ ದೂದ್ ಪೇಡ ಥರ ಮಾಡ್ತಾರಲ್ವ ಆ ಥರನೂ ಮಾಡ್ಬೋದು, ಗುಲಾಬ್ ಜಾಮೂನ್ ಟೈಪ್ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ಬಟ್ ನನಗೆ ಸಮಯ ಇರೋದ್ರಿಂದ ಈ ಥರ ನಾನು ಮಿಠಾಯಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಿಠಾಯಿ ಥರ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಫ್ಟ್ ಆದಂಥ ಸ್ಪೂನ್ನ ತಗೊಂಡು ನೀವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಸ್ವೀಟ್ ಹದಕ್ಕೆ ಮಿಠಾಯಿ ಹದಕ್ಕೆ ಬರಬೇಕು ಅಂದರೆ ಸಾಫ್ಟಾಗಿರಬೇಕು. ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ, ಮನೇಲಿ ಏನಾದರೂ ಫಂಕ್ಷನ್ಸ್ ಇತ್ತು ಅಥವಾ ಯಾರಾದರೂ ಗೆಸ್ಟ್ ಬರ್ತಾರೆ, ಮನೇಲಿ ಏನಾದರೂ ಫ್ರೀ ಇದ್ದಾಗ ಈ ಸಮ್ಮರಲ್ಲಿ ಈ ಥರ ಸ್ವೀಟ್ನ ಖಂಡಿತವಾಗ್ಲೂ ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಮನೆಯಲ್ಲಿರುವಂಥ ಕೇವಲ 2 ಸಾಮಗ್ರಿ ಇದ್ದರೆ ಸಾಕು, ನೀವು ಸೂಪರ್ ಡೂಪರ್ ಆದಂಥ ಈ ಬೇಸನ್ ಮಿಠಾಯಿ ಕೂಡ ಮಾಡ್ಬೋದು. ಯಾವುದೇ ರೀತಿ ಕಷ್ಟ ಇಲ್ಲ, ತುಂಬ ಪೇಷನ್ಸ್ ಬೇಕು, ಸಮಯ ಬೇಕು ಅಷ್ಟೇ. ಈಗ ನಾನು ಇದನ್ನು ಚೆನ್ನಾಗಿ ಎಲ್ಲದು ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಟ್ರೈಗೆ ಕೂಡ ಕೆಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅಪ್ಲೈ ಮಾಡಿಕೊಂಡು ಟ್ರೈ ಕೂಡ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಇದನ್ನು ಒಂದು ಅರ್ಧ ಗಂಟೆ ನೀವು ಸೈಡಲ್ಲಿ ಇಟ್ಬಿಡಿ. ಫ್ರೀಝರಲ್ಲಿ ಇಡಬೇಕು. ನಿಮಗೇನಾದರೂ ಕ್ವಿಕ್ಕಾಗಿ ನಮಗೆ ಇಮಿಡಿಯೇಟಾಗಿ ಕಟ್ ಮಾಡಬೇಕಂದ್ರೆ 10 ನಿಮಿಷ ಫ್ರೀಝರಲ್ಲಿ ಇಟ್ಟರೆ ಸ್ವೀಟ್ ಬೇಗ ನಿಮಗೆ ಸಿಗುತ್ತೆ. ಇಲ್ಲ ನಮಗೆ ಟೈಮ್ ಇದೆ ಅನ್ನೋರು ಅರ್ಧ ಗಂಟೆ ಹೊರಗಡೆ ಇಟ್ಟರು ಕೂಡ ಪರವಾಗಿಲ್ಲ. ಫ್ರೀಝರಲ್ಲಿ ಇಡಬೇಕು ಅಂತ ಏನಿಲ್ಲ, ಹೊರಗಡೆ ಇಟ್ಟರು ಕೂಡ ನಿಮಗೆ ಸ್ವೀಟ್ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ 10 ಮಿನಿಟ್ಸ್ ನೀವು ಫ್ರೀಝರಲ್ಲಿಟ್ಟರೆ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಈಗ ನಾನು ಅರ್ಧ ಗಂಟೆ ಹೊರಗಡೆ ಇಟ್ಟಿದ್ದೀನಿ, ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿದ್ದೀನಿ. ಈಗ ನಾನು ಅರ್ಧ ಗಂಟೆ ಆದಮೇಲೆ ತೆಗಿತಾ ಇದ್ದೀನಿ. ಸ್ವಲ್ಪ ಮೇಲೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅದೇ ಸೈಜ್ ಏನಾದರೂ ನೀವು ಕಟ್ ಮಾಡೋಕ್ಕೆ ಹೋದರೆ ಕ್ರಾಸ್ ಥರ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಅಂದಮೇಲೆ ನಾವು ಕಟ್ ಮಾಡೋ ಶೇಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ನೋಡಿ ಈಗ ನಾನು ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಟ್ರೈ ಮಾಡಿ. ಒಂದು ಸಲ ಏನಾದರೂ ನೀವು ಟೇಸ್ಟ್ ನೋಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಬಟ್ ರುಚಿ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಈ ಥರ ನಾನು ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ವ, ಮೊದಲಿಗೆ ನೀವು ಲೈನ್ಸ್ನ ಹಾಕ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಯಾವುದೇ ರೀತಿ ಲೈನ್ ಕೂಡ ಕ್ರಾಸ್ ಆಗೋದಿಲ್ಲ. ನೋಡಿ, ಈ ಥರ ನಾನು ಮೊದಲಿಗೆ ಲೈನ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೇಲೆ ಚಾಕು ಸ್ವಲ್ಪ ಶಾರ್ಪ್ ಆಗಿದ್ದರೆ ಬೇಗ ನೀವು ಸ್ವೀಟ್ನ ತೆಗಿಬೋದು. ಸೊ ಇಷ್ಟಾದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಸ್ವೀಟ್ ಸ್ಟ್ರೆಚರ್ಗೆ ಬಂದಿದೆ ಅಂತ. ಈಗ ನಾನು ಒಂದು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತಲ್ಲೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.